press the bell icon on the YouTube app and never miss another update. Hi students, welcome to the class. Today we are going to continue the problems. So for the method that is variable separable form, that is we are going to find the solution of the given differential equation which is of first degree and first order differential equation. ಅದರಲ್ಲಿ ಮೊದಲನೇ ಮೆಥಡಲ್ಲಿ ನಾವು ಮಾಡ್ತಾ ಇರೋದು ವೇರಿಯಬಲ್ ಸೆಪರಬಲ್ ಫಾರ್ಮ್. ಸೊ ಈಗ ಆ ಫಾರ್ಮಲ್ಲಿ ನಾವೀಗ ಸಾಲ್ವ್ ಮಾಡುವಂಥ ಪ್ರಾಬ್ಲಮ್ಸ್ಗಳು ಕೆಲವು ಅಪ್ಲಿಕೇಶನ್ ಪಾರ್ಟ್ ಅದರಲ್ಲಿ ಬರುವಂಥದ್ದನ್ನ ನಾವೀಗ ಸಾಲ್ವ್ ಮಾಡ್ಕೊಳ್ತೇವೆ. In the last class, I think we have stopped up to the question number that is 14. Today we are going to solve question number 15. That is, question number 15 is find the equation of the curve passing through the point 0, 0 means we have to find the particular solution anta artha allige, and whose differential equation is given by y dash equal to e to the power x into sin x, e to the power x into sin x. So question number 15. So here question number 15 exercise alli we have to find the equation of the curve passing through the point. Andre general solution anna ಕಂಡುಹಿಡಿದ ಮೇಲೆ c value ಕಂಡುಹಿಡಿಯಲಿಕ್ಕೆ we have to put x equal to 0 and y equal to 0, and the given differential equation is na question ಬರಿತಾ ಇಲ್ಲ, ನೀವು ಅದನ್ನು ಬರ್ಕೊಳ್ಳಿ. that is y dash ಅಂದ್ರೆ dy by dx equal to e to the power x into sin x ಅಂತ ಕೊಟ್ಟಿದ್ದಾರೆ. dy by dx equal to e to the power x into sin x. ಇದು ಕೂಡ ನಾವು ಇಂಟಿಗ್ರೇಷನ್ ಅಲ್ಲಿ it is very important problem this one. ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಂದಾಗ ಇದನ್ನ ಕಾಂಪಿಟೇಟಿವ್ ಪಾರ್ಟ್ ಅಲ್ಲಿ ಕೂಡ ಕೇಳ್ತಾರೆ. ಜೊತೆಯಲ್ಲಿ ನಮಗೆ ಇವನ್ ಎಕ್ಸಾಮ್ ಅಲ್ಲೂ ಕೂಡ ಇದನ್ನ 3 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ ಇಂಟಿಗ್ರೇಷನ್ ಮೇಲೆ. ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಇಂಟಿಗ್ರೇಷನ್ ಅಲ್ಲಿ ಮಾಡ್ಬೇಕಾದ್ರೆ ಅದನ್ನ ಐ ಈಕ್ವಲ್ ಅಂತ ತಗೊಂಡು ಅದರ ಆನ್ಸರ್ ಅನ್ನ ನಾವು ಕಂಡುಹಿಡ್ಕೊಳ್ತೀವಿ. ಈಗ ವೇರಿಯಬಲ್ಸ್ ಅನ್ನ ಸಪರೇಟ್ ಮಾಡಿ, ದಟ್ ಈಸ್ dy equal to e to the power x into sin x into dx. ಎರಡೂ ಕಡೆಗೂ ಇಂಟಿಗ್ರಲ್ ಸಿಂಬಲ್ ಹಾಕೊಳ್ಳಿ. dy equal to integral of e to the power x into sin x into dx plus c. ಈಕ್ವೇಶನ್ 1 ಅಂತ ತಗೊಳ್ಳಿ. ಇದರ ಆನ್ಸರ್ನ ನಾವು ಆ ಕಡೆಗೆ ಸಾಲ್ವ್ ಮಾಡಿಕೊಂಡು ಇದಕ್ಕೆ ಎಂಟ್ರಿ ಮಾಡ್ಕೊಳ್ಳೋಣ. ನಾವು ಕನ್ಸಿಡರ್ ಅಥವಾ ಟೇಕ್ I equal to integral of e to the power x into sin x into dx. ಇದನ್ನ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡ್ಕೋಬೇಕು. ಫಸ್ಟ್ ಫಂಕ್ಷನ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರಲ್ ಆಫ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್. ಡೆರಿವೇಟಿವ್ ಆಫ್ e to the power x is e to the power x integration of sin x is minus cos x, that is equal to minus e power x into cos x minus into minus plus integral of e to the power x into cos x into dx. ಅದನ್ನ ನಾವೇನ್ ಮಾಡ್ಬೇಕೀಗ, ಇದನ್ನ ಮತ್ತೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡ್ಕೋಬೇಕು. ದಟ್ ಈಸ್ I equal to minus e power x into cos x ಪ್ಲಸ್ ಇದೆ, ಬ್ರಾಕೆಟ್ ಬೇಡ, ಹಾಗೆ ಮಾಡೋಣ. ಫಸ್ಟ್ ಫಂಕ್ಷನ್ ರೂಲ್ ಹೇಳ್ಕೊಂಡು ಮಾಡಿ. ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಇಸ್ ಸೈನ್ ಎಕ್ಸ್ ಮೈನಸ್ ಇಂಟಿಗ್ರಲ್ ಆಫ್ ಸೈನ್ ಎಕ್ಸ್ ಇಂಟು ಅಂದ್ರೆ ಇಂಟಿಗ್ರೇಷನ್ ಆಫ್ ದಟ್ ಈಸ್ ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ e to the power x into dx. ನೋಡಿ, ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್
cos x in a integration sin x minus integral of integration of second function ಅಂದ್ರೆ ಇಲ್ಲಿ ಏನು ಆನ್ಸರ್ ಇರುತ್ತೋ ಅದನ್ನೇ ಮತ್ತೆ ಇಲ್ಲೇ ಬರೀಕೋಬೇಕು ಇಂಟು ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್. ಸೊ ಇದು ನೋಡಿ, ಇದು ವಾಪಸ್ ಮತ್ತೆ ಇದು ನನಗೆ ಐ ಅನ್ನೋ ಫಾರ್ಮ್ ಅಲ್ಲೇ ಇದೆ. ಹಾಗಾಗಿ ಇದನ್ನ ಎಡಗಡೆ ತಂದ್ರೆ 2i ಇಟ್ ಈಸ್ ಈಕ್ವಲ್ ಟು ಇವೆರಡರಲ್ಲಿ e ಪವರ್ x ಕಾಮನ್ ತೆಗೆದ್ರೆ ವಿ ಗೆಟ್ sin x minus cos x. So therefore I it is equal to e power x divided by 2 into so sin x minus cos x. So ಈಗ ಇದು ಇಂಟಿಗ್ರೇಷನ್ ಆಗಿರುವಂತ ಆನ್ಸರ್ ಇದು. ದಟ್ ಈಸ್ ಇವಾಗ therefore equation 1 becomes y equal to ಇದರ ಇಂಟಿಗ್ರೇಷನ್ ಮಾಡಿರೋ ಆನ್ಸರ್ ಹಾಕೊಳ್ಳಿ e to the power x divided by 2 into so sin x minus cos x so plus integral constant equation 2. Now this is the equation of the curve. ಅಂದ್ರೆ ಇದು ನಾವು ಏನಂತ ಕರಿತೀವಿ ಇದಕ್ಕೆ? This is called as the general solution ಅಂತ ಕರೀತಾರೆ. ಇದನ್ನೇನಂತ ಕರೀತಾರೆ? ಜನರಲ್ ಸೊಲ್ಯೂಷನ್. ಈಗ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂದಾಗ ನಾವು ಸಿ ವ್ಯಾಲ್ಯೂ ಕಂಡುಹಿಡಿಯಕ್ಕೆ ಈ ಕರ್ವ್ ನಮಗೆ ಆರಿಜಿನ್ ಮೂಲಕ ಪಾಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಟು ಫೈಂಡ್ ದ ಸಿ ಇಟ್ ಈಸ್ ಗಿವನ್ ದಟ್ ದ ಕರ್ವ್ ಇಟ್ ಪಾಸಸ್ ಥ್ರೂ ದ ಆರಿಜಿನ್. ಸೊ ಆರಿಜಿನ್ ಮೂಲಕ ಪಾಸ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ತಗೊಂಡು ಸಿ ವ್ಯಾಲ್ಯೂನ ಕಂಡುಹಿಡ್ಕೊಳ್ಳೋಣ. ಟು ಫೈಂಡ್ ದ ಸಿ ಗಿವನ್ ದಟ್ to find the C, comma, given that, so given that curve to pass through origin, that is 0, 0, we have to put x equal to 0 and y equal to 0. Then we get 0 equal to e to the power 0 is 1 sin 0 minus cos 0 plus c. 2 into 0 ಅಂದ್ರೆ 0 ಆಗುತ್ತೆ. sin 0 is 0, cos 0 is 1. So ಮೇಲ್ಗಡೆ ನನಗೆ we get 0 equal to minus 1 by 2 plus c. So that is c ನ ಈ ಕಡೆಗೆ ತಗೊಂಡೋಗಿ ಸೊ ಅಥವಾ ಸಿ ಅಲ್ಲೇ ಇಟ್ಕೊಳ್ಳಿ, ಇಂಪ್ಲೈಸ್ ಸಿ ಈಕ್ವಲ್ ಟು 1 ಡಿವೈಡೆಡ್ ಬೈ 2. ಸಿ ಈಕ್ವಲ್ ಟು ಎಷ್ಟಾಗುತ್ತೆ? ಪ್ಲಸ್ 1 by 2 ಆಗುತ್ತೆ. ಅದನ್ನ ನಾವು ಈಕ್ವೇಶನ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ದೆನ್ ಇಟ್ ಬಿಕಮ್ಸ್ therefore equation 2 becomes therefore so equation 2 becomes equation 2 substitute ಮಾಡಿ y equal to e power x divided by 2 into sin x minus cos x. The value of c is plus 1 by 2. ಅಥವಾ ಎರಡರಲ್ಲೂ 2 ಕಾಮನ್ ಇದೆ, ಹಾಗಾಗಿ ನಾನು 2 LCM ತೆಗೆದು ಬರ್ಕೊಂಡ್ವಿ ಅಂತಂದ್ರೆ 2y ಅಂತ ಬರೀಬಹುದು ನೋಡಿ. ದಟ್ ಈಸ್ 2y equal to e power x into sin x minus cos x plus 1. This can also be written as, ಯಾಕೆಂದ್ರೆ ಅವ್ರು ಕೊಟ್ಟಿರೋ ಆನ್ಸರ್ ಪ್ರಕಾರ 1 ಅನ್ನ ಎಡಗಡೆಗೆ ತಗೊಂಡ್ಬಂದು ಬರ್ದಿಯಾರ ಅವರು. ಪ್ಲಸ್ 1 ಎಡಗಡೆಗೆ ತಂದ್ವಿ ಅಂದ್ರೆ ಅದು ಮೈನಸ್ 1 ಆಗುತ್ತೆ. ದಟ್ ಈಸ್ 2y minus 1. It is equal to e to the power x into sin x minus cos x. So now this becomes the particular solution of the given differential equation. So that is the solution of the given differential equation. Next we have to solve question number 16. Now you go for question number 16, that is for the differential equation xy equal to
xy equal xy into dy by dx equal to x plus 2 into y plus 2. Then find the solution curve passing through the point that is 1 comma minus 1. We have to find the solution curve means here also we have to find the particular solution of the given differential equation. That is the given curve is xy into dy by dx. xy into dy by dx equal to. Next question. I think that is question number 16. For the differential equation xy into dy by dx, xy into dy by dx equal to x plus 2 into y plus 2, x plus 2 into y plus 2. So this is the given differential equation. So, and we have to find the solution curve passing through the point. So, find the solution curve passing through the point that is 1 comma minus 1. Passing through the point that is 1 comma minus 1. So, idakke solution. So, xy into dy by dx. ಹೌದಾ ನೋಡಿ xy ಈಸಿಯಾಗಿ ಆ ಕಡೆಗೆ ಈ ಕಡೆಗೆ ನಮಗೆ ಫಂಕ್ಷನ್ಗಳು ಇರೋದ್ರಿಂದ ಈಸಿಯಾಗಿ ಮತ್ತೆ y ಫಂಕ್ಷನ್ಗಳು ಮತ್ತೆ x ಫಂಕ್ಷನ್ ಅನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಂದ್ರೆ ಈಸಿಯಾಗಿ ಅದು ನಮಗೆ ಸಪರೇಟ್ ಆಗುತ್ತೆ. ಸೊ ಡಿ ಎಕ್ಸ್ ಯಾವಾಗಲೂ ಬಲಗಡೆಗೆ ಹೋಗುತ್ತೆ, y ಇಲ್ಲೇ ಇಟ್ಕೊಳ್ಳಿ, ಈ y ಫಂಕ್ಷನ್ ಇಲ್ಲಿಗೆ ತನ್ನಿ, x ಅನ್ನ ಇಲ್ಲಿಗೆ ತಗೊಂಡೋಗಿ. ದಟ್ ಈಸ್ y ಡಿವೈಡೆಡ್ ಬೈ y plus 2 into dy, it is equal to x plus 2 divided by x into dx. ನೋಡಿ ಈಸಿಯಾಗಿ ಸಪರೇಟ್ ಆಯಿತು. ಸೊ ಈಗ ಇಲ್ಲಿ ನಾವು ಮಾಡಬೇಕಾದ್ರೆ ನೋಡಿ, ಸೊ ಯಾವಾಗಲೂ ಇಲ್ಲಿ ಲೀನಿಯರ್ ಅಂತ ಬಂದಾಗ ಇಲ್ಲಿ ಲೀನಿಯರ್ ಇದೆನಾ, ಈ ಲೀನಿಯರ್ ಫಂಕ್ಷನ್ ಬಂದಾಗ ಇಲ್ಲೂ ಲೀನಿಯರ್ ಇದೆ, ಇಲ್ಲೂ ಲೀನಿಯರ್ ಇದೆ. ಸೊ ಹಾಗಾಗಿ ಕೆಳಗಡೆ ಏನಿರುತ್ತೋ ಫಂಕ್ಷನ್ನು ಮೇಲ್ಗಡೆ ಅದೇ ಥರನೇ ನಾವು ಮಾಡ್ಕೋಬೇಕು. ದಟ್ ಈಸ್ ಯು ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ 2 ಇನ್ ದ ನ್ಯೂಮರೇಟರ್. ಸೊ ಡಿವೈಡೆಡ್ ಬೈ y plus 2 ಇಂಟು dy ಈಕ್ವಲ್ ಟು, ಬಟ್ ಡಿನಾಮಿನೇಟ್ರಲ್ಲಿ ಆ ಥರ ಬಂದರೆ ಇಲ್ಲೂ x plus 2 ಹಂಗೆ ಮಾಡ್ಕೋಬೇಡಿ, ಡಿವೈಡ್ ಮಾಡ್ಕೊಳಕ್ಕೆ ಬರಲ್ಲ. ಎರಡೂ ಟರ್ಮನ್ನು ಇದರಿಂದ ಡಿವೈಡ್ ಮಾಡಿ. x ಡಿವೈಡೆಡ್ ಬೈ x ಅಂದರೆ 1, 2 ಡಿವೈಡೆಡ್ ಬೈ x ಇಂಟು dx. ಈಗ ಈ ಫಸ್ಟ್ ಟರ್ಮನ್ನು ಇದರಿಂದ ಡಿವೈಡ್ ಮಾಡಿ. 1 ಮೈನಸ್ 2 ಡಿವೈಡೆಡ್ ಬೈ y plus 2 ಇಂಟು dy. ಸೊ ಇಟ್ ಈಸ್ ಈಕ್ವಲ್ ಟು 1 ಪ್ಲಸ್ 2 ಡಿವೈಡೆಡ್ ಬೈ x ಇಂಟು dx. ಈಗ ಅದನ್ನು ಒಂದು ಸ್ಟ್ಯಾಂಡರ್ಡ್ ಫಾರ್ಮಿಗೆ, ಅಂದರೆ ನಾವು ಇಂಟಿಗ್ರೇಷನ್ ಮಾಡ್ಬೇಕಾದ್ರೆ ಏನು ಕಲ್ತಿದ್ದೀವೋ ಆ ಫಾರ್ಮಲ್ಲಿ ಅದು ನಮಗೆ ಬರಬೇಕು. ನಾವು ಎರಡೂ ಕಡೆಗೂ ಇಂಟಿಗ್ರೇಷನ್ ಸಿಂಬಲ್ ಹಾಕ್ಕೊಳ್ಳಿ. 2 ಕಾನ್ಸ್ಟೆಂಟ್ ಇಂಟಿಗ್ರಲ್ ಆಫ್ 1 ಬೈ y plus 2 ಇಂಟು dy. ಸಪ್ರೇಟ್ ಮಾಡಿ. ಸೊ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ 1 ಇಂಟು dx plus 2 constant integral of 1 by x into dx. ಸೊ ಪ್ರತಿ ಟರ್ಮ್ಗೆ ಇಂಟಿಗ್ರಲ್ ಸಿಂಬಲ್ ಹಾಕ್ಕೊಂಡು ನಾವು ಅದಕ್ಕೆ ಆನ್ಸರನ್ನು ಬರ್ಕೋಬೇಕು. ದಟ್ ಈಸ್ ವಿ ಗೆಟ್ ಟು ಟೇಕ್ ದ ಇಂಟಿಗ್ರಲ್ ಕಾನ್ಸ್ಟೆಂಟ್ ಆಸ್ ಸಿ ಅಂತ ತಗೊಳ್ಳಿ. ಇಂಟಿಗ್ರಲ್ ಕಾನ್ಸ್ಟೆಂಟ್ ಅನ್ನ ಸಿ. ಇಂಟಿಗ್ರೇಷನ್ ಆಫ್ 1 ಇಂಟು ಡಿ ವೈ ಅಂದರೆ y ಮೈನಸ್ 2 ಇಂಟು log modulus of y plus 2 divided by y coefficient is 1 equal to x
plus 2 into log modulus of x plus c. Now this is called as the general solution of the given differential equation. You take this as equation 1. Now to find c, given that, so this pass through this curve, pass through ಯಾವ ಪಾಯಿಂಟ್ ಮೂಲಕ ಪಾಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ 1, -1. That is, we have to put x equal to 1 and y equal to -1. ಸೊ ಈಗ x ಜಾಗಕ್ಕೆ 1 ಹಾಕಿ y ಜಾಗಕ್ಕೆ -1 ಹಾಕಿ, y ಜಾಗಕ್ಕೆ -1 -2 into log. ಸೊ y ವ್ಯಾಲ್ಯೂ -1 ಹಾಕಿದ್ರೆ 2 - 1 ಅಂದರೆ 1. log 1 to any base is 0. So x value 1. Again x value 1 ಆಗುತ್ತೆ. 2 times log 1 plus c. log 1 to any base, ಇದರ ಆನ್ಸರ್ 0. ಈವನ್ ಇದರ ಆನ್ಸರ್ ಕೂಡ 0 ಆಗುತ್ತೆ. ಸೊ ಅವಾಗ ಏನು ಉಳಿಯುತ್ತೆ ನೋಡಿ. ಸೊ ಇದು ಎರಡನೇ ಟರ್ಮು 0 ಆಯಿತು. ಸೊ -1 ಈಕ್ವಲ್ ಟು 1 ಪ್ಲಸ್ 0 ಪ್ಲಸ್ ಸಿ. ಸೊ ಇಂಪ್ಲಾಯ್ಸ್ ಸಿ ಈಕ್ವಲ್ ಟು -2. ಸೊ ಈ 1 ಈ ಕಡೆಗೆ ತಗೊಂಡೋದ್ರೆ -1 ಆಗುತ್ತೆ. ಆ್ಯಂಡ್ ಎನ್ಸ್ ವಿ ಗೆಟ್ ಸಿ ಈಕ್ವಲ್ ಟು -2. ಈಗ ಆ ಸಿ ವ್ಯಾಲ್ಯೂನ ಯಾವುದಕ್ಕೆ ಹಾಕ್ಬೇಕು? ಈಗ ನಾವು ಈಕ್ವೇಶನ್ 1ಗೆ ಹಾಕ್ಕೋಬೇಕು. ಜನರಲ್ ಸೊಲ್ಯೂಷನ್ ಎಲ್ಲಿದೆನೋ ಅದಕ್ಕೆ ನಾವು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಸೊ ದೇರ್ ಫೋರ್ ಈಕ್ವೇಶನ್ 1 becomes so y minus 2 times log of y plus 2, ಇದನ್ನು ಬೇಕಾದ್ರೆ ಪವರಿಗೆ ತಗೊಂಡು ಹೋಗ್ಬೋದು. ಸೊ ಈಕ್ವಲ್ ಟು x plus 2 times log x. The c value is -2. ಸೊ ಸಿ ವ್ಯಾಲ್ಯೂ ಎಷ್ಟು ಬಂತು? -2. ಸೊ ಈಗ y -x. ಸೊ ಆ 2ನ ಈ ಕಡೆಗೆ ತಂದರೆ +2. ಸೊ ಈ ಮೈನಸ್ಸನ್ನು ಆ ಕಡೆಗೆ ತಗೊಂಡೋಗಿ ಈಕ್ವಲ್ ಟು, ಇಲ್ಲಿ ನೋಡಿ ಫಸ್ಟ್ ಇದನ್ನು ಬರ್ಕೊಳ್ಳೋಣ. ಇದನ್ನು 2ನ ಪವರಿಗೆ ತಗೊಂಡೋಗಿ ಲಾಗ್ x², ಇದು ಈ ಕಡೆಗೆ ಬಂದರೆ ಪ್ಲಸ್ ಲಾಗ್, ಇದನ್ನು ಪವರಿಗೆ ತಗೊಂಡೋದ್ರೆ y +2 whole square. So now y minus x plus 2, it is equal to log m plus log n andre log of m into n, x² into y plus 2 whole square. ಇದು ಯಾವಾಗಲೂ ಪಾಸಿಟಿವ್ ಬರುತ್ತೆ, ಹಾಗಾಗಿ ಮಾಡ್ಯುಲಸ್ ಹಾಕೋ ಅವಶ್ಯಕತೆನೂ ಏನಿಲ್ಲ. ಸೊ now this becomes the equation of the curve for the given differential equation. So now this is called as the particular solution of the given differential equation. So ಈಗ ಇನ್ನು statement problem ಇದೆ, that is the application part of dy by dx ಅಂದ್ರೆ ನಮಗೆ ಆಲ್ರೆಡಿ ಗೊತ್ತಿದೆ. The geometrical meaning of dy by dx is nothing but it represents the slope of the tangent which is drawn to the given curve at a point. ಜನರಲ್ ಆಗಿ ಆ ಪಾಯಿಂಟ್ ಅನ್ನ ನಾವು x, y ಅಂತ ಹೇಳ್ತೀವಿ. ಸೊ ಅದರ ಬೇಸಿಸ್ ಮೇಲೆ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ, ದಟ್ ಈಸ್ ಕ್ವಶನ್ ನಂಬರ್ 17. We have to find the equation of the curve passing through the point 0, -2. It passes through the point 0, -2. We have to find the equation of the curve passing through the point 0, -2, given that at any point x, y on the curve, the product of the slope of its tangent, ನೋಡಿ, the product of the slope of its tangent and y coordinate of the point
ಪ್ರಾಡಕ್ಟ್ ಅಂದ್ರೆ ಎಕ್ಸ್ ಇಂಟು ವೈ ಆ ತರ ತಗೊಳ್ತೀವಿ. ಯಾವ್ದಾವ್ದರ ಪ್ರಾಡಕ್ಟ್ ತಗೋಬೇಕು? ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂದ್ರೆ dy by dx and the y coordinate of the point, it is equal to the x coordinate of the point. ಅಂದ್ರೆ given that product ಅಂದ್ರೆ the y coordinate of the point and the slope of the tangent ಅಂದ್ರೆ y into dy by dx, it is equal to the x coordinate of the point. ನೋಡಿ, that is the given differential equation. ಅವಾಗ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ, ನಾವು ಈಕ್ವೇಶನ್ ಫಾರ್ಮಿಗೆ ಅದನ್ನ ತಗೋಬೇಕು. So now separating the variables, ಅಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ, we get y into dy equal to x into dx. ಈಗ ಇದನ್ನ ಇಂಟಿಗ್ರೇಷನ್ ಮಾಡ್ಕೋಬೇಕು. ಇಂಟಿಗ್ರಲ್ ಆಫ್ y into dy equal to x into dx plus, we have to take the integral constant, that is c. Now integration of y power 1 is y square divided by 2 equal to ಅದೇ ತರನೇ x square divided by 2. This is the given differential equation 1. This is the general solution. This represents the general solution of the given dA. Next, to find the c, given that curve 2 pass through the point 0, minus 2. x ಜಾಗಕ್ಕೆ 0 ಹಾಕಿ y ಜಾಗಕ್ಕೆ -2 ಹಾಕೊಳ್ಳಿ. Then equation 2 becomes -2 whole square is 4 divided by 2 equal to x value 0 divided by any number is 0, implies c equal to +2. ಇದನ್ನ equation 2 ಗಾಕಿ, therefore equation 2 becomes y square divided by 2 equal to x square divided by 2, c value is +2. Now you take 2 as LCM, we get y square equal to x square plus 4, or y square minus x square equal to 4. Y square minus x square equal to 4 is the solution of given D. ಕೊಟ್ಟಿರೋ ಡೇಟಾನ ನಾವು ಈಕ್ವೇಶನ್ ಫಾರ್ಮಿಗೆ ಬರ್ಕೊಂಡು, ಸೊ ಅದರ ಸೊಲ್ಯೂಷನ್ ಅನ್ನು ನಾವೀಗ ಕಂಡುಹಿಡಿಬೇಕು. ದಟ್ ಈಸ್ ದಿ ಸೊಲ್ಯೂಷನ್ ಆಫ್ ದ ಗಿವನ್ ಎಕ್ಸಾಂಪಲ್. ಅದೇ ಥರನೇ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ದಟ್ ಈಸ್ ಕ್ವಶನ್ ನಂಬರ್ 18. At any point x, y of a curve, the slope of the tangent andre dy by dx, the slope of the tangent is twice the slope of the line segment joining the 2 points, that is one is origin and another point is -4, -3. Slope of the tangent andre dy by dx ಆಗುತ್ತೆ. The slope of the line joining 2 points, ನಮಗೆ ಫಾರ್ಮುಲಾ ಗೊತ್ತಿದೆ. The line joining 2 points x1, y1 and x2, y2 is given by m equal to y2 minus y1 divided by x2 minus x1. ಆ ಫಾರ್ಮುಲಾನ ಹಾಕ್ಕೊಂಡು ಅದರ ಸ್ಲೋಪ್ ಅನ್ನ ಕಂಡುಹಿಡ್ಕೋಬೇಕು. Then we have to find the equation of the curve given that it passes through the point -2, 1. So -2, 1 ಮೂಲಕ ಪಾಸ್ ಆಗುತ್ತೆ ಅಂದ್ರೆ ಅದು ಪರ್ಟಿಕ್ಯುಲರ್ ಸೊಲ್ಯೂಷನ್ ಕಂಡುಹಿಡಿಬೇಕು ಅಂತ ಅರ್ಥ. ನಿಮಗೆ ಇನ್ನೊಂದ್ಸಲ ಕ್ವಶನ್ ಓದ್ಕೊಳ್ಳಿ, ಗೊತ್ತಾಗುತ್ತೆ.
at any point x comma y on the curve, ಅದು general point. The slope of the tangent ಅಂದ್ರೆ dy by dx. ಹೌದು, ಯಾವುದಕ್ಕೆ ಈಕ್ವಲ್ ಇದೆ? It is equal to twice the slope of the line segment joining the point of contact to the point, sorry, not origin, that is the point of contact, slope of the line segment joining the point of contact andre x comma y, and another point is -4 comma -3. We have to find the equation of the that is the curve which passed through the point -2 comma 1. Solution, ಅದಕ್ಕೆ question number 18. The slope of the tangent ಅಂದ್ರೆ dy by dx, it is equal to twice the slope of the line segment that is joining the point of contact ಅಂದ್ರೆ point of contact ಅಂದ್ರೆ ನಾವು tangent ಬರೆಯೋದು x comma y point ಅಲ್ಲಿ, and another point is -4 comma -3. ಅದರ ಎರಡಕ್ಕೆ ಯೂಸ್ ಮಾಡಿಕೊಂಡ್ರೆ ನಾವು, ಸೊ ಯಾವಾಗಲೂ ಸ್ಲೋಪಿಗೆ y ಮೇಲೆ ಬರಬೇಕು, ಹಾಗಾಗಿ y plus 3 divided by y2 minus y1 divided by x2 minus into minus plus x2 minus x1 twice ಅಂತ ಕೊಟ್ಟಿದ್ದಾರೆ. ದಟ್ ಈಸ್ x -4 -3 ಎರಡು ನೆಗೆಟಿವ್ ಇರೋದ್ರಿಂದ ಅದು ನಮಗೆ ಪಾಸಿಟಿವ್ ಆಗಿ ಬರುತ್ತೆ. ದಟ್ ಈಸ್, ಈಗ ವೇರಿಯಬಲ್ಸ್ಗಳನ್ನು ಸಪರೇಟ್ ಮಾಡಿ dy divided by y plus 3 equal to 2 into 1 divided by x plus 4 into dx. ಈಗ ವೇರಿಯಬಲ್ಸ್ಗಳನ್ನು ಸಪರೇಟ್ ಮಾಡ್ಕೊಂಡಾಯ್ತು, ಇವಾಗ ಇಂಟಿಗ್ರೇಷನ್ ಮಾಡಿ. ನಾವು ಇಂಟಿಗ್ರಲ್ ಆಫ್ 1 divided by y plus 3 into dy, 2 constant, integral of 1 by x plus 4 into dx, you take the integral constant. Now this answer is log modulus of y plus 3. This is the given dE. So equal to 2 times log modulus of x plus 4 divided by x coefficient is 1. ಇಲ್ಲೂ ಅಷ್ಟೇನೆ y coefficient is 1. ಅದು ಪ್ರಾಕ್ಟೀಸ್ ಮಾಡ್ಕೋಬೇಕು. ನಾವು ಬೇರೆ ಕಡೆ ಬಂದಾಗ ಏನು ಮಾಡ್ಬಿಡ್ತೀವಿ, ಅದನ್ನ ಈಗ ಅಕಸ್ಮಾತ್ ಇಲ್ಲಿ 2y ಇದ್ರೆ 2 ಬರೆಯೋದು ಬಿಟ್ಬಿಟ್ರೆ ಆನ್ಸರ್ ತಪ್ಪಾಗುತ್ತೆ ಅವಾಗ. ಸೊ ಇದೆರಡು ಲಾಗಲ್ಲೇ ಬಂದಿರೋದ್ರಿಂದ ಇದನ್ನು ಕೂಡ ಲಾಗಲ್ಲೇ ತಗೊಳ್ಳಿ. log c ಪ್ಲಸ್ log c. Now equation 2, this is the general solution. ಹೌದಾ, ಇದನ್ನ ನಾವೇನಂತ ಕರೀತಾರೆ, ಜನರಲ್ ಸೊಲ್ಯೂಷನ್ ಅಂತ ಕರೀತಾರೆ. ಸೊ this curve pass through the point, it pass through the point that is 0 comma, it pass through the point -2 comma 1, through the point -2 comma 1, x ಜಾಗಕ್ಕೆ -2 ಹಾಕಿ y ಜಾಗಕ್ಕೆ 1 ಹಾಕೊಳ್ಳಿ. y ಜಾಗಕ್ಕೆ ಇಲ್ಲಿ 1 ಹಾಕಿದ್ರೆ log 4 ಆಗುತ್ತದು. log 4 it is equal to log 4 2 times x ಜಾಗಕ್ಕೆ -2 ಹಾಕಿದ್ರೆ 4 -2 ಅಂದ್ರೆ 2 log 2, ಸೊ ಪ್ಲಸ್ log c. ಇದನ್ನ ಇಲ್ಲಿಗೆ ತಗೊಂಡು ಹೋದ್ರೆ 4 ಆಗುತ್ತೆ. ದಟ್ ಈಸ್ log 4 ಮೈನಸ್ ಈಕ್ವಲ್ ಟು log 4 ಪ್ಲಸ್ log c. ಎರಡೂ ಕ್ಯಾನ್ಸಲ್ ಆದರೆ ಅಲ್ಲಿಗೆ ಇಂಪ್ಲೈಸ್ log c equal to 0 implies
So C equal to e to the power 0 equal to 1. C equal to 1. ಈ ಸಿ ವ್ಯಾಲ್ಯೂನ ನಾವು ಈಕ್ವೇಶನ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಸಿ ವ್ಯಾಲ್ಯೂ 1 ಆದರೆ ಸೊ ದೇರ್ ಫೋರ್ ಲಾಗ್ ಸಿ ಈಕ್ವಲ್ ಟು ಲಾಗ್ 1 ಈಕ್ವಲ್ ಟು 0. ಸೊ ಲಾಗ್ ಸಿ ಅವಾಗ ಏನಾಗುತ್ತೆ ನನಗೆ 0 ಆಗ್ಬಿಡುತ್ತೆ. ದೇರ್ ಫೋರ್ ಈಕ್ವೇಶನ್ 2 ಬಿಕಮ್ಸ್ equation 2 becomes so log modulus of y plus 3 it is equal to 2 times log modulus of x plus 4. So log c adu 0 agutte. So that is ಈಗ ಅದನ್ನ ಪವರಿಗೆ ತಗೊಂಡೋಗಿ ಬರ್ಕೊಳ್ಳಿ. 2ನ ಪವರಿಗೆ ತಗೊಂಡೋಗಿ ಬರೆದ್ರೆ now it becomes log y plus 3 equal to log y plus 3 it is equal to log of power ಗೆ ತಗೊಂಡೋದ್ರೆ x plus 4 whole square implies y plus 3 it is equal to x plus 4 whole square. Now this is the particular solution of the given differential equation. So this is the curve. ಇದೇ ಕರ್ವ್ ರೆಪ್ರೆಸೆಂಟ್ ಮಾಡುತ್ತಿದೆ ಈಕ್ವೇಶನ್ ಆಫ್ ದ ಕರ್ವ್. ಸೊ ಈಗ ನೆಕ್ಸ್ಟ್ ಬರೋದು ಇದು ಕರ್ವಿನ ಮೇಲೆ ಪ್ರಾಬ್ಲಮ್ ಮಾಡಿದ್ದೀವಿ. ಈಗ ಇನ್ನು ಕೆಲವುದು ಅಪ್ಲಿಕೇಶನ್ ಪಾರ್ಟಲ್ಲಿ ಈಗ ಬ್ಯಾಂಕ್ ಅಲ್ಲಿ ನಾವೇನು ಡೆಪಾಸಿಟ್ ಮಾಡ್ತೀವಲ್ಲ ಅದರ ಮೇಲೆ ಪ್ರಾಬ್ಲಮ್ಸ್ ಇನ್ನೊಂದೆರಡು ಸ್ವಲ್ಪ ಬೇರೆ ಥರ ಇದೆ. ಸೊ ಆ ಒಂದೆರಡು ಪ್ರಾಬ್ಲಮ್ಸ್ಗಳನ್ನು ಇಲ್ಲಿ ಮಾಡ್ಕೊಳ್ಳೋಣ. The next example here is that is question number 19. Question number 19. Question number 19 ಓದ್ಕೊಳ್ಳಿ. The volume of a spherical balloon ಅಂದ್ರೆ ಇಲ್ಲಿ ಸ್ಪಿಯರ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ತೀವಿ. The volume of a spherical balloon being inflated changes ಅಂದ್ರೆ ಡೆರಿವೇಟಿವ್ ಅಪ್ಲಿಕೇಶನ್ ಇದು. ಚೇಂಜಸ್ ಅಟ್ ಎ ಕಾನ್ಸ್ಟೆಂಟ್ ರೇಟ್ ಅಂದ್ರೆ ದ ವಾಲ್ಯೂಮ್ ಆಫ್ ದ ಸ್ಪೆರಿಕಲ್ ಬಲೂನ್ ಇಟ್ ಚೇಂಜಸ್ ಅಟ್ ಎ ಕಾನ್ಸ್ಟೆಂಟ್ ರೇಟ್. ವಾಲ್ಯೂಮ್ ಚೇಂಜ್ ಆಗ್ತಿದೆ ಅಂದ್ರೆ ಡಿ ವಿ ಬೈ ಡಿ ಟಿ ಈಕ್ವಲ್ ಟು ಕಾನ್ಸ್ಟೆಂಟ್. ಯು ಟೇಕ್ ದಟ್ ಕಾನ್ಸ್ಟೆಂಟ್ ಆಸ್ ಸಿ ಅಥವಾ ಕೆ ಏನಾದರೂ ತಗೋಬಹುದು. ಕಾನ್ಸ್ಟೆಂಟ್ ರೇಟ್ ಇನಿಷಿಯಲಿ ಅಂದರೆ ಟೈಮ್ 0 ಇದ್ದಾಗ. ಸೊ ಇನಿಷಿಯಲಿ ದಟ್ ಮೀನ್ಸ್ ವೆನ್ ಟಿ ಈಕ್ವಲ್ ಟು 0 ದ ರೇಡಿಯಸ್ ಈಸ್ 3 units ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಆಫ್ಟರ್ 3 seconds ಅಂದರೆ ವೆನ್ ಟಿ ಈಕ್ವಲ್ ಟು 3 ದೆನ್ ಇಟ್ ಈಸ್ 6 units. ಅವಾಗ ರೇಡಿಯಸ್ 6 units ಇದೆ ಅಂತ ಹೇಳ್ತಾ ಇದ್ದಾರೆ. ಫೈಂಡ್ ದ ರೇಡಿಯಸ್ ಆಫ್ ದ ಬಲೂನ್ ಆಫ್ಟರ್ ಟಿ ಸೆಕೆಂಡ್ಸ್ ಅಂದರೆ ಟಿನ ಹಂಗೆ ಇಟ್ಕೋಬೇಕು, ಆನ್ಸರನ್ನು ಸಾಲ್ವ್ ಮಾಡ್ಕೋಬೇಕು ಇದರಲ್ಲಿ. ಸೊ ಈಗ ನೋಡಿ ಇನ್ನೊಂದ್ಸಲ ಕ್ವಶನ್ ಓದ್ತೀನಿ. ಕ್ವಶನ್ ನಂಬರ್ 19. The volume of the spherical balloon being inflated changes at a constant rate. At a constant rate ಅಂತ ಹೇಳ್ತಾ ಇದ್ದಾರೆ. Let V be the volume. Let V be the volume of the spherical balloon. Spherical balloon at time t. Time t and radius r. Now, given that the volume of the spherical balloon, it is a constant. You take that constant as C1. Now, this is the differential equation. Howda? Next, separating the variables.
variables, we get dv equal to c1 into dt implies ಇಲ್ಲೇ ಮಾಡ್ಕೊಳ್ಳೋಣ implies integration of 1 into dv equal to c1, it is a constant, 1 into dt. So plus integral constant add ಮಾಡಬೇಕಲ್ಲ c2 ಅಂತ ತಗೊಳ್ಳಿ. That is v equal to c1 into t plus c2. So equation, this is the equation 1 and this is equation 2. ನೋಡಿ ಇದರಲ್ಲಿ ಒಂದು ಕಾನ್ಸ್ಟೆಂಟ್ ಇದೆ, ಇದರಲ್ಲೂ ಇಂಟಿಗ್ರಲ್ ಕಾನ್ಸ್ಟೆಂಟ್ ಇದೆ. ಅದಕ್ಕೇನೆ c1 ಮತ್ತೆ c2 ನ ಕಂಡುಹಿಡಿಯಲಿಕ್ಕೆ ಅವ್ರೇನ್ ಮಾಡಿದ್ದಾರೆ, ಎರಡು ಕಂಡೀಷನ್ ಕೊಟ್ಟಿದ್ದಾರೆ. ಇನಿಷಿಯಲಿ ಅಂದ್ರೆ ಟೈಮ್ 0 ಇದ್ದಾಗ ರೇಡಿಯಸ್ ಕೊಟ್ಟಿದ್ದಾರೆ, ಹೌದಾ. ಇಲ್ಲಿ ನಾವೇನ್ ಮಾಡಬೇಕು ಅಂದ್ರೆ ವಿಗೆ ಫಾರ್ಮುಲಾನ ಹಾಕೊಂಡು ಬರ್ಕೋಬೇಕು ಇದಕ್ಕೆ. ಯಾಕೆಂದ್ರೆ ರೇಡಿಯಸ್ ಟೈಮ್ ಅಂದಾಗ ಆರ್ ಬೇಕಾಗಿ ಕೊಟ್ಟಿದಾರಲ್ಲ, ವಿ ಬದಲು ನಾವು ಆರ್ ಅನ್ನ ಸಬ್ಸ್ಟಿಟ್ಯೂಟ್, ಅದ್ರ ವಾಲ್ಯೂಮ್ ಫಾರ್ಮುಲಾ ಹಾಕೊಳ್ಳಿ. 4π/3r cube it is equal to c1 into t plus c2. This is same as equation 2. ಈಗ subdivision 1 ನಲ್ಲಿ given that when t equal to 0 ಅಂದ್ರೆ initially when given that when t equal to 0 then r equal to ಎಷ್ಟು ಕೊಟ್ಟಿದ್ದಾರೆ, r equal to 3. ಈಗ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ, that is 4π/3 into r cube ಅಂದ್ರೆ 3 cube it is equal to c1t 0 ಹಾಕಿದ್ರೆ 0 plus c2 implies c2 equal to ಒಂದು 3 ಕ್ಯಾನ್ಸಲ್ ಆಗುತ್ತೆ, 3 ಸ್ಕ್ವೇರ್ ಅಂದ್ರೆ 9, 9 4s are 36 pi. ಸೊ c2 ಎಷ್ಟು ಬಂತು ನನಗೆ, 36 pi ಬಂತು. ಈಗ ಸಬ್ ಡಿವಿಷನ್ 2 ಅಲ್ಲಿ given that when t equal to ಟೈಮ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಆಫ್ಟರ್ t equal to 3 seconds, t equal to 3 seconds then r equal to 6 units. ಈಗ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು ಈಕ್ವೇಶನ್ 2ಗೆ. ಸೊ ಈಕ್ವೇಶನ್ 2 becomes ಈಕ್ವೇಶನ್ 2ಗೆ ಹಾಕಿ 4π/3 into r cube ಅಂದ್ರೆ 6 cube it is equal to c1 into t, t is 3 times c1 plus c2 ಇಲ್ಲಿ ಬಂದಿದೆ ನೋಡಿ, ಈ c2 ವ್ಯಾಲ್ಯೂನ ಇದಕ್ಕೆ ಹಾಕೊಳ್ಳಿ, ಪ್ಲಸ್ 36 pi c2 ಹಾಕೋಬೇಕು. ಇಲ್ಲಿ ಒಂದು 3 6 ಸ್ಕ್ವೇರ್ ಅಂದ್ರೆ 36 ಆಗುತ್ತೆ, ಇನ್ನೊಂದು 3 ಉಳ್ಕೊಳ್ಳುತ್ತೆ. ಸೊ ವಿ ಗೆಟ್ ದಟ್ ಈಸ್ ಸೈಡಿಗೆ ಮಾಡ್ಕೊಳ್ಳಿ, 36 into 3 10 into 4, so 432 pi minus 36 pi equal to 3 times c1. ಈಗ c1 ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, c1 equal to c1 ಕ್ಯಾಲ್ಕುಲೇಟ್ ಮಾಡಿ, ದಟ್ ಈಸ್ 432 pi ಅದರಲ್ಲಿ ಹೌದಾ 36 pi ಹೋದ್ರೆ ಐ ಥಿಂಕ್ ಉಳಿಯೋದು 288 pi equal to 288 pi minus 36 pi 6 cube divided by 3, so that is 36 pi, that is 252 pi equal to ಏನೋ ತಪ್ಪಾಯ್ತು, 6 ಕ್ಯೂಬ್ ಇದೆ, ಕರೆಕ್ಟ್ ಇದೆ ಅದು. ಇದನ್ನು ಸಿಂಪ್ಲಿಫೈ ಮಾಡಿ, 6 ಸ್ಕ್ವೇರ್ ಅಂದರೆ
2 ಇದು 2 ಆಗಬೇಕು. ಒಂದು ನಿಮಿಷ. ಇಂಟು 2, ಸಾರಿ 3 2s are 6 ಅಲ್ಲ, ಇಂಟು 2 ಅದು 30. ಇಲ್ಲಿ ನೋಡಿ 2 6 ಹಂಗೆ ಇಟ್ಕೊಳ್ಳಿ, 36 ಆಗುತ್ತೆ. ಇನ್ನು 6 ಉಳಿಯುತ್ತೆ. 3 2s are 6 ಅಂದರೆ 8 ಆಯ್ತು. 8 36 ಇಂಟು 8 24 28. ಸೊ 288 ಪೈ ಇಲ್ಲೇ ಬರುತ್ತೆ ನೋಡಿ. ಅದು 288 ಪೈ ಮೈನಸ್ 36 ಪೈ ಈಕ್ವಲ್ ಟು 361. ಅಲ್ಲಿಗೆ 8 ಅಲ್ಲಿ 6 ಹೋದ್ರೆ 2 ಉಳಿಯುತ್ತೆ. ಸೊ 252 ಪೈ ಈಕ್ವಲ್ ಟು 3 C1. therefore C1 equal to, so 84 pi. so C1 equal to 84 pi. ಈಗ ನಾವು ಇದನ್ನ ಇಲ್ಲಿ ಮೇಲೆ ವಾಲ್ಯೂಮ್ ಇಂದ ಏನಿದೆ ಅಲ್ಲ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. C1 equal to 84 pi. ಈಗ ಈಕ್ವೇಶನ್ 2ಗೆ ಎರಡನ್ನೂ ಸಬ್ಸ್ಟಿಟ್ಯೂಟ್ ಮಾಡಿ. therefore so equation 2 becomes 4 pi by 3 r cube. It is equal to C1 andre 84 pi into t plus C2 andre C2 is 36 pi. C2 is 36 pi. ನಮಗೆ ಬೇಕಾಗಿರೋದು r ಬೇಕು. ಹಾಗಾಗಿ ಎಡಗಡೆ ಭಾಗದಲ್ಲಿ r ಇದೆ ನೋಡಿ. ಸೊ ಥ್ರೂ ಔಟ್ ಐ ಥಿಂಕ್ ವಿ ಕ್ಯಾನ್ ಡಿವೈಡ್ ಇಟ್ ಬೈ 4 pi ಇಂದ ಡಿವೈಡ್ ಮಾಡಬಹುದು. r ಕ್ಯೂಬ್ ಡಿವೈಡೆಡ್ ಬೈ 3 ಈಕ್ವಲ್ ಟು 4 2s 4 1s pi ಕ್ಯಾನ್ಸಲ್ ಆಯಿತು t ಪ್ಲಸ್ ಸೊ 4 9 4s 36. ಸೊ 9 pi. ದಟ್ ಈಸ್ r ಕ್ಯೂಬ್ ಈಕ್ವಲ್ ಟು 63t plus 9 3s 27 pi. So therefore r cube equal to 63t plus 27 pi ಅಥವಾ r equal to 63t plus 27 pi whole power 1 by 3. So that is the solution for the given differential equation which is in the statement form. ಇನಿಷಿಯಲಿ ಅಂದಾಗ ಟೈಮನ್ನು ನಾವು 0 ತಗೋಬೇಕು. So now you come for the next example. ಒಂದು ವರ್ಕ್ ಎಕ್ಸಾಂಪಲ್ ನಮಗೆ ಬ್ಯಾಂಕ್ ಮೇಲೆ ಇದೆ. ಬ್ಯಾಂಕಿನಲ್ಲಿ ಸಾಲ್ವ್ ಮಾಡುವಂಥ ಎಕ್ಸಾಂಪಲ್. ಅದನ್ನು ಫಸ್ಟ್ ವರ್ಕ್ಡ್ ಎಕ್ಸಾಂಪಲ್ ಮಾಡ್ಕೊಳ್ಳೋಣ. ಇನ್ ಎ ಬ್ಯಾಂಕ್, ಇದು ವರ್ಕ್ಡ್ ಎಕ್ಸಾಂಪಲ್ 14. ನೋಡಿ, in a bank the principal increases continuously. increase ಅಂದ್ರೆ change in the principal value ಅಂತ ಅರ್ಥ, amount. continuously at the rate of 5% per year. 5% per year ಅಂದ್ರೆ 5/100 ಅಂತ ತಗೋಬೇಕು. 5 ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಚೇಂಜಸ್ ಅಟ್ ದ ರೇಟ್ ಆಫ್ 5% per year ಅಂದ್ರೆ 5% ಆಫ್ ಪ್ರಿನ್ಸಿಪಲ್ ಅಮೌಂಟ್ ಅಂತ ಅರ್ಥ ಅಲ್ಲಿಗೆ. ಸೊ ಇನ್ ಹೌ ಮೆನಿ ಇಯರ್ಸ್ ₹1000 ಡಬಲ್ ಇಟ್ ಸೆಲ್ಫ್. ಇನ್ ಹೌ ಮೆನಿ ಇಯರ್ಸ್ ಅಂದ್ರೆ ನಮಗಿಲ್ಲಿ ಟೈಮ್ ಅಂತ ಅದ ಅರ್ಥ, ಅದಕ್ಕೆ ಟಿ ಅಂತ ತಗೊಳ್ತೀವಿ. ಇನ್ ಹೌ ಮೆನಿ ಇಯರ್ಸ್ ದ ಪ್ರಿನ್ಸಿಪಲ್ ಅಮೌಂಟ್ ಡಬಲ್ ಅಂತ ಕೇಳ್ತಾ ಇದ್ದಾರೆ. ಸೊ ದಟ್ ಈಸ್ ಇನ್ ಹೌ ಮೆನಿ ಇಯರ್ಸ್ ₹1000 ಡಬಲ್ ಇಟ್ ಸೆಲ್ಫ್ ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ಇಲ್ಲಿ ನಾವು ಸಿಂಬಲ್ನ ನಾವು ಯಾವಾಗಲೂ ಡಿನೋಟ್ ಮಾಡ್ಕೋಬೇಕು.
let P be the principal amount at any time t. So given data ಪ್ರಕಾರ principal amount changes ಅಂತ ಹೇಳ್ತಾ ಇದ್ದಾರೆ. dp by dt with respect to time ಅದು equal to 5% of the principal amount ಅಷ್ಟು ಚೇಂಜ್ ಆಗುತ್ತೆ ಅದು. ಅಂದ್ರೆ 5% of P. So let P be the principal amount ಅದು at any time t. So given that principal amount changes with respect to time, so 5% of P, that means dp by dt it is equal to 5 by 100 into P, that is equal to P divided by 20. Now separate ಮಾಡ್ಕೊಳ್ಳಿ, ವೇರಿಯಬಲ್ಸ್ ಅನ್ನ ಸಪರೇಟ್ ಮಾಡಿ. 1 by 20 into t, that is integral of 1 by P into dp equal to 1 by 20 constant integration of dt into dt, 1 into dt plus you take that as C1, the integral constant, you take that as C1 anta ತಗೊಳ್ಳೋಣ. Now log P it is equal to 1 by 20 into t, ಹೌದಾ, ಇದರ ಇಂಟಿಗ್ರೇಷನ್ t plus C1. This is the differential equation. ಇದು DE ಆಗುತ್ತೆ, ಇದು ಅದರ ಜನರಲ್ ಸೊಲ್ಯೂಷನ್ ಆಗುತ್ತೆ. log P it is equal to so that is t by 20 plus C1 or P equal to, ಇದನ್ನೇನು ಮಾಡ್ತಾರೆ ಒಂದು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರ್ಕೊಳ್ಳೋದಾದ್ರೆ, so e to the power, that is P equal to e to the power t by 20 plus C1. ನೋಡಿ ಈ ಥರ ಅದು ಸಪ್ರೇಟ್ ಆಗುತ್ತೆ. that is e to the power t divided by 20 ಇದು a to the power m plus n, a power m into e to the power C1, that is P equal to, so P equal to C into e to, ಇದರಷ್ಟನ್ನು ಸೇರಿಸಿ C ಅಂತ ತಗೊಳ್ತಾರೆ. P equal to e to the power t divided by 20, where C equal to e to the power C1. ಅಥವಾ ಇದನ್ನ ಇಲ್ಲಿ ಲಾಗ್ ಸಿ ಅಂತ ತಗೊಂಡ್ರೆ ಅದೇ ಆನ್ಸರ್ ಸಿಗುತ್ತೆ ಇದಕ್ಕೆ. ಈಗ ಅವ್ರು ಕೊಟ್ಟಿರೋ ಡೇಟಾನ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ದಟ್ ಈಸ್ ನಾವು ವಿ ಹ್ಯಾವ್ ಟು ಪುಟ್ P ಈಕ್ವಲ್ ಟು, ಇನಿಷಿಯಲ್ ಆಗಿ ಅಮೌಂಟ್ ಎಷ್ಟಿರುತ್ತೆ, 1000 ರೂಪೀಸ್ ಇರುತ್ತೆ. ಇನಿಷಿಯಲಿ ಅಂದಾಗ T 0 ಹಾಕ್ಕೊಂಡು ಅವಾಗ ನಾವು P ಪ್ರಿನ್ಸಿಪಲ್ ಅಮೌಂಟನ್ನ 1000 ಹಾಕಿ C ನ ಕಂಡುಹಿಡ್ಕೊಳ್ಳಿ ಸಬ್ ಡಿವಿಷನ್ 1 ಅಲ್ಲಿ. ಸೊ when T equal to 0, given that P equal to 1000, so that is 1000 equal to C into e to the power 0 is 1. ಬರೆಯೋಣ, that is equal to C. Therefore C equal to 1000. ಸೊ C equal to ಎಷ್ಟು ಬಂತು ನಮಗೆ, 1000 ಆಗುತ್ತೆ. ಸೊ ಇನಿಷಿಯಲಿ ಈಗ ಅವ್ರೇನ್ ಮಾಡಿದ್ದಾರೆ ಅಂದ್ರೆ, ಸೊ ಡಬಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಅಥವಾ ಇದನ್ನ ಈಕ್ವೇಶನ್ 2 ಸಬ್ಸ್ಟಿಟ್ಯೂಟ್ ಮಾಡಿ ತಗೊಳ್ಳಿ, ಆಮೇಲೆ ಮುಂದೆ ಮಾಡಕ್ಕೆ ಈಸಿ ಆಗುತ್ತೆ. ಆ C ವ್ಯಾಲ್ಯೂ ಕಂಡಿಡ್ಕೊಂಡು ಈಕ್ವೇಶನ್ 2 ಹಾಕಿ, therefore equation 2 becomes P equal to C is 1000 into e to the power t divided by 20. P equal to
So it becomes 1000 into e to the power t by 20. ಈಗ ಅದನ್ನ ಲೆಟ್ ಇಟ್ ಬಿ ಟಿ ಇಯರ್ಸ್ ಅಂತ ತಗೊಳ್ಳೋಣ. ಲೆಟ್ ಟಿ ಇಯರ್ಸ್ ಬಿ ದ ಟೈಮ್ ರಿಕ್ವೈರ್ಡ್ ಟು ಡಬಲ್ ದ ಪ್ರಿನ್ಸಿಪಲ್ ಅಮೌಂಟ್. ಲೆಟ್ ಟಿ ಇಯರ್ಸ್ be the time, be the required time to double the principal P, double the principal amount P. Then it becomes, ನೋಡಿ ಈಗ ಪ್ರಿನ್ಸಿಪಲ್ ಅಮೌಂಟು ಡಬಲ್ ಅಂದಾಗ ಇಟ್ ಬಿಕಮ್ಸ್ 2000 ಈಕ್ವಲ್ ಟು 1000 ಇಂಟು ಇ ಟು ದಿ ಪವರ್ ಟಿ ಡಿವೈಡೆಡ್ ಬೈ 20. 3 0 ಕ್ಯಾನ್ಸಲ್ ಆಗುತ್ತಾ? ಇ ಟು ದಿ ಪವರ್ ಟಿ ಡಿವೈಡೆಡ್ ಬೈ 20 ಈಕ್ವಲ್ ಟು 2. ಸೊ ನಾವು ಯು ಅಪ್ಲೈ ಲಾಗ್ ಬೋತ್ ಸೈಡ್. ಅವಾಗ ಟಿ ಡಿವೈಡೆಡ್ ಬೈ 20 equal to log 2. We have to apply log both side. ಅವಾಗ log m to the power n ಇಲ್ಲಿ e ಇದೆ ಅದಕ್ಕೇನೆ, therefore t equal to 20 into log 2. ಸೊ ಪ್ರಿನ್ಸಿಪಲ್ ಅಮೌಂಟು ಡಬಲ್ ಆಗಲಿಕ್ಕೆ ಎಷ್ಟು ಟೈಮ್ ಬೇಕು ನಮಗೆ? 20 into log 2. ಇಷ್ಟು ಟೈಮಿಗೆ the principal amount 1000 ಇರೋದು ಡಬಲ್ ಆಗುತ್ತೆ. ಸೊ ದಟ್ ಈಸ್ ದ ಸೊಲ್ಯೂಷನ್ ಆಫ್ ದ ಗಿವನ್ ಪ್ರಾಬ್ಲಮ್. ಅದೇ ಥರನೇ ಅಲ್ಲಿ ಇನ್ನೊಂದು ಬ್ಯಾಂಕ್ ಅಕೌಂಟ್ ಮೇಲೆ ಇದೆ, ಅದು ಕೂಡ ಒಂದು. ಈಗ ಎಕ್ಸಸೈಸ್ ಪ್ರಾಬ್ಲಮಿಗೆ ಹೋಗೋಣ. ಅದರಲ್ಲೇನೆ ಎಕ್ಸಸೈಸ್ ಪ್ರಾಬ್ಲಮ್ ಇದೆ, ಅದೇ ಥರನೇ. I think in the exercise problem, question ಓದೋಣ, ಅರ್ಧ ನೀವು ಮಾಡಿ. I think in the next class we can solve it. ಒಂದೆರಡು ಹಿಂಟ್ ಹೇಳ್ತೀನಿ. In a bank, the principal amount increases continuously at the rate of R% per year. ಅಂದರೆ R by 100 of P ಅಂತ ತಗೋಬೇಕು. Find the value of R if rupees 100 double itself in 10 years. ಹಿಂದಿನ ಲೆಕ್ಕದಲ್ಲಿ ಟೈಮ್ ಹೇಳಿದ್ರು ಅವರು. ಪ್ರಿನ್ಸಿಪಲ್ ಅಮೌಂಟು ಡಬಲ್ ಆಗಲಿಕ್ಕೆ ಟೈಮ್ ಎಷ್ಟು ಅಂತ ಕೇಳಿದ್ರು. ಇಲ್ಲಿ ಆ ಅಮೌಂಟು ಡಬಲ್ ಆಗಲಿಕ್ಕೆ ಟೈಮ್ ಅವರೇ ಕೊಟ್ಟಿದ್ದಾರೆ, ಎಷ್ಟು ಡಬಲ್ ಆಗುತ್ತೆ ಅಂತ ಕೇಳಿದ್ದಾರೆ. ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಆರ್. ಆರ್ ಎಷ್ಟು ಅಂತ ಕೇಳಿದ್ದಾರೆ. ಡಬಲ್ ಆಗಲಿಕ್ಕೆ ಪ್ರಿನ್ಸಿಪಲ್ ಅಮೌಂಟು ಡಬಲ್ ಆಗಲಿಕ್ಕೆ 10 ಇಯರ್ಸಿಗೆ. ಸೊ ಆರ್ ಎಷ್ಟಾಗಬೇಕು ಅಂತ ಅವ್ರು ಕೇಳಿದ್ದಾರೆ. ಸೊ ಸೇಮ್ ಅದೇ ಥರನೇ ಇಲ್ಲೂ ಕೂಡ, ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಚೇಂಜಸ್ ಅಂದರೆ ಡಿ ಪಿ ಬೈ ಡಿ ಟಿ ಈಕ್ವಲ್ ಟು R% ಆಫ್ ಪಿ, ಅಂದರೆ R by 100 ಇಂಟು ಪಿ. ಈಗ ವೇರಿಯಬಲ್ಸ್ಗಳನ್ನು ಸಪ್ರೇಟ್ ಮಾಡಿಕೊಂಡು ನಾವು ಇಂಟಿಗ್ರೇಷನ್ ಮಾಡ್ಕೋಬೇಕು. ಸೊ ಅಲ್ಲಿ ಆರ್ ಕೂಡ ಕಾನ್ಸ್ಟೆಂಟ್ ಆಗುತ್ತೆ, ಡಿ ಟಿ ವೇರಿಯಬಲ್ ಆಗುತ್ತೆ. ಸೊ ಟೈಮ್ ಮತ್ತೆ ಇದು ವೇರಿಯಬಲ್ ಆಗುತ್ತೆ. ಸೇಮ್ ಇದೇ ಥರನೇ ಅದು ಕೂಡ ಮಾಡಬೇಕು. ವಿ ಶಾಲ್ ಸಾಲ್ವ್ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಥ್ಯಾಂಕ್ ಯು.